ಎಸ್, ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ರೀ. ವಸತಿ ಶಾಲೆ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ಬಿಟ್ಟಂತ ವಿದ್ಯಾರ್ಥಿನಿ ಎಲ್ಲಿ ಹೋಗ್ತಾ ಇದೆ ಸಮಾಜ, ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ವಸತಿ ಶಾಲೆ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ಬಿಟ್ಟಂತ ವಿದ್ಯಾರ್ಥಿನಿ ಶೌಚ ಮಾಡುವಾಗಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಹಾಸ್ಟೆಲ್ ವಿದ್ಯಾರ್ಥಿನಿ ಸಮಾಜ ತಲೆ ತಗ್ಗಿಸುವಂತ ಕೃತ್ಯಕ್ಕೆ ಸಾಕ್ಷಿಯಾದಂತ ವಿದ್ಯಾರ್ಥಿನಿಯ ಹೆರಿಗೆ ಯಾದಗಿರಿ ಜಿಲ್ಲೆ ಶಾಪೂರ್ ನಗರದ ಹಾಸ್ಟೆಲ್ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆಯ ಶಾಪೂರ್ ನಗರದ ಹಾಸ್ಟೆಲ್ ಒಂದರಲ್ಲಿ ನಡೆದಂತ ಘಟನೆ ಇದು. ವಿದ್ಯಾರ್ಥಿನಿ ಗರ್ಭಿಣಿ ಆಗಿರುವುದು ಅನ್ನೋದೇ ಈಗ ಮುಚ್ಚಿಟ್ಟಿದ್ರ ಈ ಹಾಸ್ಟೆಲ್ ನವರು. ಗರ್ಭಿಣಿ ಆಗಿದ್ದೆ ಅನ್ನೋದು ಇವರಿಗೆ ಗೊತ್ತಿರಲಿಲ್ವಾ? ಹಾಗಾದ್ರೆ ಆಡಳಿತ ಮಂಡಳಿಗೆ ವಿದ್ಯಾರ್ಥಿನಿ ಹೆರಿಗೆ ಆಗುವವರೆಗೂ ಕೂಡ ವಾರ್ಡನ್ ಸಿಬ್ಬಂದಿಗಳಿಗೆ ಗೊತ್ತೇ ಆಗಿರ್ಲಿಲ್ವಾ? ಹಾಗಾದ್ರೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ವಿದ್ಯಾರ್ಥಿನಿ ಹೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಮಾಜ ಎತ್ತ ಸಾಗ್ತಾ ಇದೆ ಸ್ವಾಮಿ, ಎತ್ತ ಸಾಗ್ತಾ ಇದೆ. ವಿದ್ಯಾರ್ಥಿನಿಯರು ಇನ್ನು ಹೈಸ್ಕೂಲ್ ಸ್ವಾಮಿ, ಮದುವೆನೋ ಮುಂಜಿನೋ ಏನಾದ್ರೂ ಆಗಿದ್ರೆ ಅದು ಕತೆ ಬೇರೆ. ಹೈಸ್ಕೂಲ್ ಮಟ್ಟದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಬಾಲಕಿಯರು ಅಪ್ರಾಪ್ತರೇ ಒಂದಿಷ್ಟು ಗರ್ಭಿಣಿ ಆಗ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಾಜದಲ್ಲಿ ಯಾವ ಸಂದೇಶವನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಸ್ವಾಮಿಯರು? ಸಮಾಜದಲ್ಲಿ ಎಂತ ತಲೆ ತಗ್ಗಿಸುವಂತ ಘಟನೆ. ದಿನ ಬೆಳಗಾದ್ರೆ ಈ ರೀತಿಯಾದಂತ ಒಂದು ಘಟನೆಗಳು ಬೆಳಕಿ ಬರುತ್ತೆ. ಆದ್ರೆ ಇವತ್ತು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಯಾದಗಿರಿ ಭಾಗದಲ್ಲಿ, ಯಾದಗಿರಿ ರಾಯಚೂರು ಭಾಗದಲ್ಲಿ ಆಗಿರಬಹುದು. ಸೊ ಈ ರೀತಿಯಾದಂಥ ಘಟನೆಗಳು ನಿಜವಾಗ್ಲೂ ಕೂಡ ಹಾಸ್ಟೆಲ್ ವಾರ್ಡನ್ ಅಲ್ಲಿ ಇರುವಂಥವರ ಆಡಳಿತ ಮಂಡಳಿಗೆ ತಲೆಗೆ ಹೋಗಿರ್ಲಿಲ್ವಾ? ಏನಾಗಿದೆ ಈಗ? ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳನ್ನ ಕಳಿಸೋದೇ ಬಹಳಷ್ಟು ದೊಡ್ಡ ತಪ್ಪಾಗ್ಬಿಡ್ತಾ. ಇಲ್ಲಿ ವಿದ್ಯಾರ್ಥಿಗಳನ್ನ ಎದಕ್ಕೆ ಕಳಿಸ್ತೀವ್ರಿ ಹಾಸ್ಟೆಲ್ಗೆ? ಮಕ್ಕಳು ಕಲೀಲಿ, ಓದು ಬರ ಚೆನ್ನಾಗಿರ್ಲಿ. ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಅಲಿದಾಡೋದು ಬೇಡ ಅನ್ನುವಂಥ ಕಾರಣದಿಂದಾಗಿ ಹಾಸ್ಟೆಲ್ಗೆ ಮಕ್ಕಳನ್ನ ಹಾಕ್ತೀವಿ. ಆದ್ರೆ ಹಾಸ್ಟೆಲ್ನಲ್ಲಿ ಆಗ್ತಾ ಇರುವಂತದ್ದೇನು? ಇನ್ನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಇಲ್ಲಿ? ಯಾರು ಇದಕ್ಕೆ ನೇರವಾದ ಕಾರಣ? ಹಾಸ್ಟೆಲ್ ವಾರ್ಡನ್ನ, ಪ್ರಾಂಶುಪಾಲರ ಅಥವಾ ಪೋಷಕರ? ಯಾರು ಇದಕ್ಕೆ ನೇರ ಹೊಣೆಗಾರರು? ಯಾರಾಗ್ತಾರೆ ಹೇಳಿ? ಎಂತ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಘಟನೆ ನಡೀತಾ ಇದೆ ರೀ. ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಿದ್ಯಾರ್ಥಿನಿ ಹೆರಿಗೆ ಇದೆಯಲ್ಲ, ನಿಜಕ್ಕೂ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ. ಸಮಾಜದಲ್ಲಿ ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ, ಆ ಭರವಸೆಯಲ್ಲಿ ಪೋಷಕರಿಗೂ ಇದೀಗ ಪೋಷಕರೇ ತಲೆ ತಗ್ಗಿಸುವಂತ ಘಟನೆ. ಅಯ್ಯೋ ನನ್ನ ಮಗಳು ಹಿಂಗ್ ಮಾಡ್ಬಿಟ್ಲಲ್ಲ, ಅಯ್ಯೋ ನನ್ನ ಮಗಳು ಹಿಂಗ್ ಮಾಡ್ಬಿಟ್ಲಲ್ಲ ಅನ್ನುವಂತ ಒಂದು ಮಾತು ಇದೀಗ ಸಮಾಜದಲ್ಲಿ ಓಡಾಡ್ತಾ ಇರುತ್ತೆ. ಯಾರಿಗೂ ಕೂಡ ಗೊತ್ತೇ ಆಗ್ಲಿಲ್ವಾ? ಹಾಗಾದ್ರೆ ವಾರ್ಡನ್ಗೂ ಕೂಡ ಗೊತ್ತಾಗ್ಲಿಲ್ವಾ? ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಗೊತ್ತಾಗ್ಲಿಲ್ವಾ? ಏನ್ ಮಣ್ಣು ತಿಂತಾ ಇದ್ರ ಇವರೆಲ್ಲ? ಗೊತ್ತಾಗೋದಿಲ್ವಾ ಇವರಿಗೆ? ವಿದ್ಯಾರ್ಥಿನಿ ಗರ್ಭವತಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ಲಿಲ್ವಾ? ಹಾಸ್ಟೆಲ್ನಲ್ಲಿ ಈ ಚೆಕಪ್ ಮಾಡುವಂತ ಸಿಸ್ಟಮ್ಗಳೇ ಇಲ್ವಾ? ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಏನಾಗಿದೆ, ಏನ್ ಕತೆ, ಹುಷಾರ ಇದ್ದಾರಾ ಅಥವಾ ಇಲ್ವಾ, ಮೆಡಿಕಲ್ ಟೆಸ್ಟ್ ನಡೆಯೋದಿಲ್ವಾ? ಹಾಗಾದ್ರೆ ಎಂತ ಪರಿಸ್ಥಿತಿ ರೀ. ನಿರ್ಲಕ್ಷ್ಯವಾದಂತ ಹೇಳಿಕೆಗಳನ್ನ ಕೊಡ್ತಾರೆ. ಅಲ್ಲಿರುವಂತ ಪ್ರಾಂಶುಪಾಲರು ಬಸಮ್ಮ ಅವರಾಗಿರ್ಬೋದು, ಅಲ್ಲಿರುವಂತ ಅಧಿಕಾರಿಗಳಾಗಿರ್ಬೋದು, ನಿರ್ಲಕ್ಷ್ಯ. ನೋಡಿ, 15 ದಿನದ ಹಿಂದೆ ಮಾತ್ರ ಬಂದಿದ್ದು, ಆ ವಿದ್ಯಾರ್ಥಿನಿ ಒಂದಿಷ್ಟು ದಪ್ಪ ಇದ್ದಳು, ಅದಕ್ಕೆ ನಮಗೆ ಗೊತ್ತಾಗ್ಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರೆಲ್ಲ ಮಾತಾಡ್ತಾರೆ ಅಂತಂದ್ರೆ ಸಮಾಜ ಎತ್ತ ಸಾಗ್ತಾ ಇದೆ. ಯಾರ ಭರವಸೆ ಮೇಲೆ ನಾವು ಹಾಸ್ಟೆಲ್ಗೆ ಹಾಕಬೇಕು ಮಕ್ಕಳಿಗೆ? ಯಾರ ಭರವಸೆ ಮೇಲೆ ನಾವು ಹಾಸ್ಟೆಲ್ಗಳಿಗೆ ಹಾಕಬೇಕು ಮಕ್ಕಳಿಗೆ? ಇಲ್ಲಿ ಯಾರ ತಪ್ಪು ಇದಕ್ಕೆ? ಯಾರು ಇದಕ್ಕೆ ನೇರ ಹೊಣೆಗಾರರು? ಯಾರು ಇದಕ್ಕೆ ಹೊಣೆಗಾರರು? ಯಾರು ಹೊಣೆಗಾರರು? ಒಬ್ರಾದ್ರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರ ಇದಕ್ಕೆ ಇವರೇ ಹೊಣೆಗಾರರು, ಇದಕ್ಕೆ ಇವರೇ ಹೊಣೆಗಾರರು ಆಗ್ತಾರೆ ಅಂತ? ನೋ ವೇ, ಚಾನ್ಸೇ ಇಲ್ಲ. ಇಲ್ಲಿ ಯಾರೂ ಕೂಡ ಬಾಯಿ ಬಿಡೋದಿಲ್ಲ. ಯಾವಾಗ ಇವರ ಮೇಲೆ ಕೇಸ್ ದಾಖಲಾಗುತ್ತೆ, ಪೋಸ್ಕೋ ಕೇಸ್ ಯಾವಾಗ ದಾಖಲಾಗುತ್ತೆ ಯಾವಾಗ ಬಾಯಿ ಬಿಡುವಂತ ಕೆಲಸವನ್ನ ಮಾಡ್ತಾರೆ ವಸತಿ ಶಾಲೆಯಲ್ಲಿ. ಸೊ ಸದನದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದನ ಮಾಡುವಂತ ಕೆಲಸ ಕೂಡ ಆಯಿತು. ಸದನದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿನಿಗಳು ಗರ್ಭಪಾತವನ್ನ ಆಗ್ತಾ ಇದ್ದಾರೆ, ಗರ್ಭವನ್ನ ಹೊಂದ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇಷ್ಟೊಂದು ವಿದ್ಯಾರ್ಥಿನಿಯರು. ಒಂದು ಕಡೆ ಮಗುವಿಗೆ ಜನ್ಮ ನೀಡಿದ ಹೈಸ್ಕೂಲ್ ವಿದ್ಯಾರ್ಥಿನಿ, ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿದ ಅಪ್ರಾಪ್ತೆ ಪ್ರಕರಣ ಸಂಬಂಧ 4 ವಿರುದ್ಧ ಇದೀಗ FIR ದಾಖಲಾಗಿದೆ. ಸಸ್ಪೆಂಡ್ ಆಗಿದ್ದಾರೆ ಹಾಸ್ಟೆಲ್ ವಾರ್ಡನ್ ಗೀತಾ, ನರ್ಸ್ ಕಾವೇರಮ್ಮ ಸಸ್ಪೆಂಡ್. ಬಾಲಕಿಯ ಸಹೋದರನ ವಿರುದ್ಧವೂ ಕೂಡ ಇದೀಗ FIR ದಾಖಲಾಗಿದೆ. ನೋಡಿ, ಬಾಲಕಿಯ ಸಹೋದರ ಯಾವನಿದ್ದನಲ್ಲ ಅವನ ಮೇಲೂ ಕೂಡ FIR ದಾಖಲಾಗಿದೆ. ಹೆರಿಗೆ ವಿಷಯ ಮರೆಮಾಚಲು ಯತ್ನಿಸಿದಂತ ಸಹೋದರ
ಶಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳ ಹಕ್ಕು ಆಯೋಗದಿಂದ ಸುಮೋಟೋ ಕೇಸ್ ದಾಖಲಾಗಿದೆ. ಏನಿದು ನೋಡಿ, ಇಲ್ಲಿ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಟೆಲ್ ವಾರ್ಡನ್ ಗೀತಾ ಹಾಗೆ ನರ್ಸ್ ಕಾವೇರಮ್ಮ ಏನಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆಯ್ತು, ಬಾಲಕಿಯ ಸಹೋದರನಿಗೂ ಕೂಡ ಇನ್ಸೈಡ್ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲಿ ಮರೆಮಾಚೋದಕ್ಕೆ ಇವರು ಕೂಡ ಕೈವಾಡ ಇತ್ತ, ಮನೆಯವರ ಕೈವಾಡವೂ ಕೂಡ ಇತ್ತ ಇಲ್ಲಿ ಅನ್ನುವಂಥದ್ದು. ಶಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಮಗು ಮತ್ತೆ ಆ ಬಾಲಕಿ ಏನಿದ್ದಾರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಯ್ತು, ಓಕೆ, ಬಟ್ ಏನ್ರಿ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ ನೀವು? ಮಕ್ಕಳ ಆಯೋಗ ನಾವು ಬಹಳ ಧೈರ್ಯ ಘಂಟಾಘೋಷವಾಗಿ ಹೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಾಗಿಂದ ಕೂಡ ಎಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆ, ಮಹಿಳೆಯರು ಮಕ್ಕಳ ಬಗ್ಗೆ ಎಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಏನು ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆಯಲ್ಲ, ಸದನದಲ್ಲೂ ಕೂಡ ಸದ್ದು ಮಾಡಿತ್ತು. ಕೇವಲ ಸದನದಲ್ಲೂ ಕೂಡ ಸುರೇಶ್ ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣವನ್ನ ಬಳಸ್ತಾ ಇರುವಂತ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬಲಿಯಾಗ್ತಾ ಇದ್ದಾರೆ. ಅವರು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬಲಿಯಾಗ್ತಾ ಇದ್ದಾರೆ. ಅವರಿಗೆ ಸರಿಯಾದಂತ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳಬೇಕು. ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು, ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಪೋಷಣೆ ಮಾಡಬೇಕು ಅಂತ ಪಾಲಕರ ತಲೆಯಲ್ಲಿ ಇರಬೇಕು ಸ್ವಾಮಿ. ಹಾಸ್ಟೆಲ್ಗೆ ಮಕ್ಕಳನ್ನ ಬಿಡ್ತಾ ಇದ್ದೀವಿ ಅಂತಂದ್ರೆ ಅವರು ಕೇವಲ ಅಲ್ಲಿರುವಂತ ಆಡಳಿತ ಮಂಡಳಿನೋ ಹಾಸ್ಟೆಲ್ ವಾರ್ಡನ್ನೋ ಅವ್ರು ಮಾತ್ರ ಕೇರ್ ಮಾಡೋದಲ್ಲ, ಪೋಷಕರು ಕೂಡ ಮಾಡಬೇಕು. ಹಾಸ್ಟೆಲ್ಗೆ ಬಿಟ್ಟು ಕೈ ತೊಳ್ಕೊಂಡು ಬಿಡೋದಲ್ಲ. ಇಲ್ಲಿ ಹಾಸ್ಟೆಲ್ಗೆ ಬಿಟ್ಟ ನಂತರ ಮುಗಿದೇ ಹೋಯ್ತು ನಮ್ಮ ಕೆಲಸ. ನನ್ನ ಮಗಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ, ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾನೆ, ಅವನು ಆರಾಮಾಗಿರ್ತಾನೆ, 3 ಹೊತ್ತು ಊಟ ಮಾಡ್ತಾನೆ, ಚೆನ್ನಾಗಿ ಓದ್ತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಆ ಕಲ್ಪನೆಯಿಂದ ಹೊರಗೆ ಬನ್ನಿ. ವಿದ್ಯಾರ್ಥಿಗಳು ಬಹಳಷ್ಟು ಅಪ್ಡೇಟ್ ಆಗಿದ್ದಾರೆ. ಇತ್ತೀಚಿನ ಯುವ ಪೀಳಿಗೆ ಅಂತೂ ಹೇಳಕ್ಕಾಗೋದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆಡುವಂತ ಆಟಗಳು, ಅವರು ಮಾಡುವಂತ ನೋಡಕ್ಕೂ ನಿಜಕ್ಕೂ ಕೂಡ ಎಂಥ ಪರಿಸ್ಥಿತಿ ಇದೆ ಅಂತಂದ್ರೆ, ಬೆಳಗಾವಿ ಭಾಗದಲ್ಲೇ 6,500ಕ್ಕಿಂತ ಹೆಚ್ಚು ಬಾಲಕಿಯರು ಅಪ್ರಾಪ್ತೆಯರು ಒಂದಿಷ್ಟು ಗರ್ಭವನ್ನು ಹೊಂದಿದ್ರು ಅಂತ ಸದನದಲ್ಲಿ ಸದ್ದಾಯಿತು. ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಬಹಳಷ್ಟು ಮರುಕಳಿಸ್ತಾ ಇದೆ. ರಾಜ್ಯಾದ್ಯಂತ ಈ ರೀತಿಯಾದಂಥ ಘಟನೆಗಳು ಸಾಕಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಪೋಷಕರು ಕೂಡ ಗಮನ ಹರಿಸಬೇಕು ಅಂತ ಸದನದಲ್ಲಿ ಶಾಸಕರು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಭಾಗದಲ್ಲಿ ಇಷ್ಟೊಂದು ಆಗಿರಲಿಲ್ಲ, ಏನು ಅಂಶಗಳಲ್ಲಿ ಒಂದಿಷ್ಟು ಏರುಪೇರು ಇರಬಹುದು, ಅದನ್ನ ಬಿಟ್ಬಿಟ್ಟು ಏನೂ ಕೂಡ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು. ಆದ್ರೆ ಈಗ ಏನಾಗ್ತಾ ಇದೆ ಸ್ವಾಮಿ ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವಿರುದ್ಧ FIR ದಾಖಲಾಗಿದೆಯಲ್ಲ, ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಈಗ ಈ ವಿಷಯವನ್ನ, ಹೆರಿಗೆ ವಿಷಯವನ್ನ ಮರೆಮಾಚಲು ಸಹೋದರ ಒಂದಿಷ್ಟು ಇಲ್ಲಿಯೂ ಕೂಡ ಕೈವಾಡ ಆಡಿಸಿದ್ದಾನೆ ಅನ್ನುವಂಥದ್ದು. ಎಂತ ಅಣ್ಣ ಕಣ್ರಿ ಇವನು. ಮಾನ ಮರ್ಯಾದೆ ಉಳಿಸೋಕ್ಕೋಸ್ಕರ ತಂಗಿ ಹೆರಿಗೆ ಆಗಿದ್ದಾಳೆ, 9ನೇ ಕ್ಲಾಸು ತಂಗಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅನ್ನೋದನ್ನ ಪರಿಜ್ಞಾನವೇ ಇರಲಿಲ್ವಾ ಇವನಿಗೆ? ಆ ಪೋಷಕರ ಗಮನದಲ್ಲೇ ಇರಲಿಲ್ವಾ ಇವರಿಗೆ? ಹಾಸ್ಟೆಲ್ ವಾರ್ಡನ್ ಗಮನದಲ್ಲೇ ಇರಲಿಲ್ವಾ? ಪ್ರಾಂಶುಪಾಲರ ಗಮನದಲ್ಲಿ ಇರಲಿಲ್ವಾ? ಆ ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರ ಗಮನದಲ್ಲಿ ಇರಲಿಲ್ವಾ? ಯಾರು ಇದಕ್ಕೆ ನೇರ ಹೊಣೆಗಾರರು? ಯಾರು ಸ್ವಾಮಿ? ಈಗಲಾದ್ರೂ ಉತ್ತರ ಬರುತ್ತಾ? ನೋವೇ ಬರೋದಿಲ್ಲ. ಯಾಕೆ? ಅವರಿಗೂ ಸಂಬಂಧಪಟ್ಟಿದ್ದಲ್ಲ ಸ್ವಾಮಿ. ಸೊ ಹಾಗಾಗಿ ಬಾಲಕಿ ಹೆರಿಗೆ ಏನಿದು ಕೇಸ್ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ. ಸೊ ಏನು ಬಾಲಕಿಗೆ ಹೆರಿಗೆ ಏನು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ಪ್ರಕರಣ ಸಂಬಂಧ 4 ವಿರುದ್ಧ ಇದೀಗ FIR ದಾಖಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸ್ಟೆಲ್ ವಾರ್ಡನ್ ಗೀತಾ ಹಾಗೆ ನರ್ಸ್ ಕಾವೇರಮ್ಮ ಸಸ್ಪೆಂಡ್ ಆಗಿದ್ದಾರೆ. ಪ್ರಾಂಶುಪಾಲರಾದಂಥ ಬಸಮ್ಮ ಪಾಟೀಲ್ ಸಸ್ಪೆಂಡು. ವಿಜ್ಞಾನ ಶಿಕ್ಷಕ ನರಸಿಂಹ ಮೂರ್ತಿ ಅವರು ಕೂಡ ಅಮಾನತಾಗಿದ್ದಾರೆ. ಬಾಲಕಿಯ ಸಹೋದರನ ವಿರುದ್ಧ FIR ದಾಖಲಾಗಿದೆ. ಇಲ್ಲಿ ನಿರ್ಲಕ್ಷ್ಯ ಯಾರ್ದು ಸ್ವಾಮಿ? ಯಾರ್ದರು ನಿರ್ಲಕ್ಷ್ಯ ಇದು? ನೋಡಿ, 9 ತಿಂಗಳ ಗರ್ಭಿಣಿ ಆದರೂ ಕೂಡ ಹೆತ್ತವ್ರಿಗೆ ಗೊತ್ತಾಗ್ಲಿಲ್ವಾ? ಯಾರ್ದು ಇದು? ನೋಡಿ, 9 ತಿಂಗಳು ಗರ್ಭಿಣಿ ಆದರೂ ಕೂಡ ಆ ಮನೆಗೆ ಒಂದು ಚೂರು ಕೂಡ ವಿಷ ಹೋಗ್ಲಿಲ್ವಾ? ಮನೆಯಲ್ಲಿರುವಂತ ತಾಯಿಗೆ ಗೊತ್ತಾಗ್ಲಿಲ್ವಾ? ತಂಗಿಗೆ ಗೊತ್ತಾಗ್ಲಿಲ್ವಾ? ಯಾರಿಗೂ ಕೂಡ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಯಾರು ಇದಕ್ಕೆ ಹೊಣೆಗಾರರು? 9 ತಿಂಗಳ ಗರ್ಭಿಣಿ ಆದರೂ ಕೂಡ ಹೆತ್ತವ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಂಥ ಪ್ರಶ್ನೆ ಇದು? ಹಾಸ್ಟೆಲ್ ಸಿಬ್ಬಂದಿ, ಶಾಲಾ ಸಿಬ್ಬಂದಿಗೆ ಗೊತ್ತಾಗ್ಲಿಲ್ವಾ? ಬಾಲಕಿಗೆ ಬಾಲ್ಯ ವಿವಾಹ ಮಾಡಲಾಗಿತ್ತಾ ಅನ್ನುವಂಥ ಪ್ರಶ್ನೆ.
ಯಾಕಂದ್ರೆ 9ನೇ ಕ್ಲಾಸ್ ಆ ಭಾಗದಲ್ಲಿ ಒಂದಿಷ್ಟು ಬಾಲ್ಯ ವಿವಾಹ ಅನ್ನೋದು ಬಹಳಷ್ಟು ಎದ್ದು ಕಾಣಿಸುತ್ತೆ. ಯಾವ ರೀತಿಯಾದಂಥ ಶಿಕ್ಷಣ ಸಿಗೋದಿಲ್ವೋ ಅದೇ ರೀತಿಯಾದಂಥ ಬಾಲ್ಯ ವಿವಾಹ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಯಾದಗಿರಿ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ. ಯಾದಗಿರಿ ಭಾಗದಲ್ಲಿ ಪ್ರಮುಖವಾಗಿ ನಾವು 100% ನೋಡ್ತಾ ಹೋದ್ರೆ 99% ಒಂದಿಷ್ಟು ಬಾಲ್ಯ ವಿವಾಹ ಆಗುವಂತ ಕೆಲಸ ಅಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಹಾಸ್ಟೆಲ್ ಸಿಬ್ಬಂದಿಗೂ ಕೂಡ ಇಲ್ಲಿ ಗೊತ್ತಾಗ್ಲಿಲ್ವಾ ಬಾಲ್ಯಕಿಗೆ ಬಾಲ್ಯ ವಿವಾಹ ಮಾಡಲಾಗಿತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕೇಸ್ ಮುಚ್ಚಿ ಹಾಕಲು ಸಿಬ್ಬಂದಿ ಯತ್ನ ಮಾಡಿದ್ರ, ಇಲ್ಲಿ ಏನಾದ್ರೂ ಇದನ್ನ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಹಾಸ್ಟೆಲ್ ಸಿಬ್ಬಂದಿಗಳಾಗಿರ್ಬೋದು, ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಆ ಸಂಬಂಧಪಟ್ಟ ಪ್ರಾಂಶುಪಾಲರಾಗಿರ್ಬೋದು, ಆ ಭಾಗದ ನಾಯಕರುಗಳಾಗಿರ್ಬೋದು, ಯಾರೇ ಆದರೂ ಕೂಡ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆ ಆಗದಂತೆ ನೋಡಿಕೊಳ್ಳಬೇಕು ಅವರು. ಯಾಕೆ ಇದು ಒಂದು ಕೇಸ್ನಿಂದ ಇವರು ಎಚ್ಚೆತ್ತುಕೊಳ್ಳಬೇಕು. ಮುಂದೆ ಆಗಬಾರದು ಇಂಥ ಘಟನೆಗಳು. ಮುಂದೆ ಇಂಥ ಘಟನೆಗಳು ಏನಾದರೂ ಬೆಳಕಿಗೆ ಬಂದರೆ ಅವರ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ನೋಡಿ, ಈಗಾಗಲೇ ಸಿಬ್ಬಂದಿಗಳು ಏನಾದರೂ ಇದನ್ನ ಕೈವಾಡ ಇತ್ತು ಅಂತಂದ್ರೆ, ಅವರ ಕೈವಾಡ ಏನಾದರೂ ಸಾಬೀತಾದ್ರೆ ಅವರಿಗೆ ಅಂತೂ ನಾವು ಬಿಡೋದಿಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೋಡಿ, 9ನೇ ತರಗತಿ ವಿದ್ಯಾರ್ಥಿನಿ ರೀ, ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತಂದ್ರೆ, ನಿಜಕ್ಕೂ ಕೂಡ ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಪ್ಪ. ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ, ಎತ್ತ ಸಾಗ್ತಾ ಇದೆ ಸಮಾಜ ನಮ್ಮದು. ಯಾರನ್ನ ಬ್ಲೇಮ್ ಮಾಡಬೇಕು ಇಲ್ಲಿ ನೋಡಕ್ಕೆ ನಿಜಕ್ಕೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಅಪ್ಡೇಟ್ ಇದೆ, ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋಣ.